ರಾಜ್ಯದ ಯುವ ಪ್ರತಿಭೆ ಲವನ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸದ್ದು ಮಾಡ್ತಿದ್ದಾನೆ. ಟೆಕ್ವಾಂಡೋದಲ್ಲಿ 3 ತಿಂಗಳು ತರಬೇತಿ ಪಡಿತಾ ಇದ್ದಂತೆ ಈತ ಕೊರಿಯಾದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಮನಸ್ಸಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದನ್ನ ಈತ ಸಾಬೀತುಪಡಿಸಿದ್ದಾನೆ. ಹಾಗಾದ್ರೆ ಆತನ ಆಟ ಹೇಗಿದೆ ನೋಡ್ತಾ ಇವತ್ತಿನ ಸ್ಪೋರ್ಟ್ಸ್ ನ್ಯೂಸ್ ಅನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್. ವರ್ಷದ ಅರಳು ಪ್ರತಿಭೆ ಲವನ್ ರಾಜ್ಯ ಟೆಕ್ವಾಂಡೋ ಸಂಸ್ಥೆಯಲ್ಲಿ ಹೆಚ್ಚು ಸುದ್ದಿ ಮಾಡ್ತಿರೋನು 6 ವರ್ಷದ ಪೋರ ಲವನ್. ಕಳೆದ ಬೇಸಿಗೆ ರಜೆಯಲ್ಲಿ ಅಪ್ಪನ ಆಸೆಯಂತೆ ಟೆಕ್ವಾಂಡೋ ಸಂಸ್ಥೆಗೆ ಸೇರಿದ ಈ ಬಾಲಕ ಜಸ್ಟ್ 3 ತಿಂಗಳಲ್ಲೇ ಪದಕ ಪಡೆಯುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಹೆಚ್ಚು ಶ್ರದ್ಧೆಯಿಂದ ಟೆಕ್ವಾಂಡೋ ಅಭ್ಯಾಸ ಮಾಡ್ತಿದ್ದು ಎಲ್ಲರೂ ನಿಬ್ಬೆರಗಾಗುವಂತಹ ಪ್ರದರ್ಶನ ನೀಡುತ್ತಿದ್ದಾನೆ. ಕೊರಿಯಾದಲ್ಲಿ ಚಿನ್ನದ ಪದಕ ಗೆದ್ದ ಬಾಲಕ. ಇತ್ತೀಚೆಗಷ್ಟೇ ದಕ್ಷಿಣ ಕೊರಿಯಾದಲ್ಲಿ ನಡೆದಂತಹ ಟೆಕ್ವಾಂಡೋ ಓಪನ್ ಚಾಂಪಿಯನ್ಶಿಪ್ ನಲ್ಲಿ ಲವನ್ ಚಿನ್ನದ ಪದಕ ಗಳಿಸುವಲ್ಲಿ ಸಫಲನಾಗಿದ್ದಾನೆ. ಕೊರಿಯಾದಲ್ಲೇ 2 ಕಡೆ ನಡೆದಂತಹ ಇವೆಂಟ್ಗಳಲ್ಲಿ ಭಾಗವಹಿಸಿದ ಲವನ್ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕ ಗೆಲ್ಲುವಲ್ಲಿ ಸಫಲನಾದ. ಲವನ್ ಯಶಸ್ಸಿನ ಹಿಂದಿರುವ ತಾಯಿ. ಲವನ್ ಇಷ್ಟು ನಿಷ್ಠೆಯಿಂದ ಟೆಕ್ವಾಂಡೋ ಕಲಿಯಲು ಕಾರಣರಾಗಿರೋದು ಅವರ ತಾಯಿ ಚಂದ್ರರೇಖಾ. ಲವನ್ ತಂದೆ ಕೆಆರ್ ಮಾರುಕಟ್ಟೆಯಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾರೆ. ಹೀಗಾಗಿ ಬೆಳಗ್ಗೆ 5 ಗಂಟೆಗೆ ಮಗನನ್ನ ಎಬ್ಬಿಸಿ 6 ಗಂಟೆಯೊಳಗೆಲ್ಲ ಅವನನ್ನ ರಾಜ್ಯ ಟೆಕ್ವಾಂಡೋ ಸಂಸ್ಥೆಗೆ ಕರೆದುಕೊಂಡು ಬರೋದು ಅವರ ತಾಯಿಯ ದಿನನಿತ್ಯದ ಕೆಲಸ. ಜೊತೆಗೆ ಅವನನ್ನ ಶಾಲೆಗೆ ಬಿಡೋದು, ಶಾಲೆಯಿಂದ ಮಗನನ್ನ ಸಾಯಂಕಾಲ ಕೂಡ ರಾಜ್ಯ ಟೆಕ್ವಾಂಡೋ ಸಂಸ್ಥೆಗೆ ಕರೆದುಕೊಂಡು ಹೋಗ್ತಾರೆ. ಒಂದು ದಿನವೂ ಬಿಡುವಿಲ್ಲದಂತೆ ತಾಯಿ ತಮ್ಮ ಮಗನ ಯಶಸ್ಸಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅವನಿಗೆ 7 ವರ್ಷ ಆಗ್ತಿದೆ. ಏಪ್ರಿಲ್ ಆಲ್ರೆಡಿ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗೋವಾಗಿಂದ ಅವನು ಸ್ಕೂಲ್ ಬಿಟ್ಟವಾಗಿಂದ ನಾನು ಅವನಿಗೆ ಏನಾದರೂ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಮಾಡಿ ಸ್ಪೋರ್ಟ್ಸಲ್ಲಿ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು ಅಂಕೋಸ್ಕರ ಇಲ್ಲಿ ಸ್ಟೇಡಿಯಂ ಹತ್ರ ದಿನ ಬೆಳಗ್ಗೆ 2 ಟೈಮ್. ಹೀಗಾಗಿ ಅವನ ಪ್ರಾಕ್ಟೀಸ್ನಲ್ಲಿ ಇದೇ ಥರ ಪ್ರತಿದಿನ ಕರ್ಕೊಂಡ್ಬಂದು ಅವ್ನಿಗೆ ಏನು ಸಹಾಯ ಮಾಡಬೇಕು ಅದೇ ಥರ ಮಾಸ್ಟರು ನಮ್ಗೆ ಹೆಲ್ಪ್ ಮಾಡಿರೋದ್ರಿಂದ ಅವನ್ನ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಏನಿದೆಯೋ ನೆಕ್ಸ್ಟ್ ಅವ್ನು ಒಲಿಂಪಿಕ್ ಗೇಮ್ವರೆಗೂ ಕೊನೆಯ ಅವ್ನು 14 ಇಯರ್ಸ್ವರೆಗೂ ಅವ್ನು ಮೇನ್ ಏನಿದೆಯೋ ಅಲ್ಲಿವರೆಗೂ ನಾವು ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕೈಯಲ್ಲಿ ಆ ಸಹಾಯನೆಲ್ಲ ನಾವು ಮಾಡ್ತೀವಿ. ಗುರುವಿನ ನೆಚ್ಚಿನ ಶಿಷ್ಯ ಲವನ್. ಇನ್ನು ಲವನ್ಗೆ ಕೋಚಿಂಗ್ ನೀಡ್ತಾ ಇರೋದು ಗುರು ಗಣೇಶ್. ಅವರು ಕೂಡ ಲವನ್ ಪ್ರದರ್ಶನದಿಂದ ಸಂತಸಗೊಂಡಿದ್ದಾರೆ. ದಿನನಿತ್ಯ ಸಖತ್ ಕಸರತ್ತು ಮಾಡ್ತಾನೆ. ತನ್ನ ವಯಸ್ಸಿಗೆ ಮೀರಿ ಪ್ರದರ್ಶನ ನೀಡ್ತಾ ಇದ್ದಾನೆ. ಇಷ್ಟೇ ನಿಷ್ಠೆಯಿಂದ ಅಭ್ಯಾಸ ನಡೆಸಿದ್ರೆ ಮುಂದೊಂದು ದಿನ ಒಲಿಂಪಿಕ್ ನಲ್ಲಿ ಚಿನ್ನ ಖಚಿತ ಅಂತಾರೆ ಈ ಕೋಚ್. ಬೆಳಗ್ಗೆ ಪ್ರಾಕ್ಟೀಸ್ ಬರ್ತಾನೆ, ಬೆಳಗ್ಗೆ 5 ಗಂಟೆಗೆ ಬರ್ತಾನೆ, 8 ಗಂಟೆವರೆಗೂ ಟ್ರೈನಿಂಗ್ ಮಾಡ್ತಾನೆ. ಇವನಿಗೂ ಇನ್ನೂ ಬೇಗ ಬರ್ತಾನೆ, 6 ಗಂಟೆವರೆಗೂ ಟ್ರೈನಿಂಗ್ ಮಾಡ್ತಾನೆ. ಅವನಿನ್ನ ಚಿಕ್ಕ ವಯಸ್ಸು 6 ವರ್ಷ ಅವನಿಗೆ ಅಷ್ಟೇ. ಇವಾಗ 6 ವರ್ಷಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಇನ್ನ ಒಳ್ಳೆ ಲೆವೆಲ್ ತಗೊಂಡು ಇನ್ನ ಅವ್ನು ಇಂಟರ್ನ್ಯಾಷನಲ್ ಲೆವೆಲ್ ಆಗಬೇಕು. ನಾವು ತುಂಬ ಫ್ಯೂಚರ್ ಇದೆ, ಅವನಿಗೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ಈ ವಯಸ್ಸಿಗೆ ತುಂಬ ಟೈಮ್ ಕೊಡ್ಬೇಕು, ಅಪ್ಪ ಅಮ್ಮ ಹೇಳಬೇಕು. ತುಂಬ ಎಂಕರೇಜ್ ಮಾಡ್ತಾನೆ ಅವನಿಗೆ. ಸಣ್ಣ ವಯಸ್ಸಿನಲ್ಲೇ ಉತ್ತಮ ಪ್ರದರ್ಶನ ನೀಡ್ತಾ ಇರುವಂತಹ ಲವನ್ ಮುಂದೂ ಹೀಗೆ ಪ್ರದರ್ಶನ ಮುಂದುವರಿಸೋ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಗೆಲ್ಲೋದು, ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆಲ್ಲೋ ಮಹದಾಸೆಯನ್ನ ಈ ಬಾಲಕ ಹೊಂದಿದ್ದಾರೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. I got taekwondo federation, taekwondo federation and Korea. 6 ವರ್ಷದ ಪೋರ ಮತ್ತಷ್ಟು ಆಸಕ್ತಿಯಿಂದ ಟೆಕ್ವಾಂಡೋದಲ್ಲಿ ಗಂಭೀರನಾಗಿದ್ದಾನೆ. ಹೆಚ್ಚು ಶ್ರಮ ಪಡ್ತಿರುವಂತಹ ಲವನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ವಿಶ್ವಾಸದಲ್ಲಿದ್ದಾನೆ. ಭರ್ಜರಿ ತಯಾರಿಯನ್ನ ಅದಕ್ಕಾಗಿಯೇ ನಡೆಸಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮುನಿಯಾ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.